ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ಪ್ರತಿದಿನ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ನಮ್ಮನ್ನು ಆಶೀರ್ವದಿಸುವಂಥ ದೇವರು, ನಮ್ಮನ್ನು ಪ್ರೀತಿಸುವಂಥ ದೇವರು, ನಮ್ಮ ಜೊತೆ ಮಾತನಾಡುವಂತಹ ಸರ್ವಶಕ್ತನಾಗಿದ್ದಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮಗೆ ಎಷ್ಟೇ ಸಮಸ್ಯೆ ಬಾಧೆ ಇದ್ದರೂ ಕೂಡ ಆತ ನಮ್ಮನ್ನು ಕರುಣಿಸಿ ಕಾಪಾಡುವಂತಹ ದೇವರಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನ ಒಂದು ಒಳ್ಳೆಯ ಟಾಪಿಕ್ ಏನೆಂದರೆ ನಿಮ್ಮಲ್ಲಿ ಬಾಧೆ ಪಡುವವನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಬಾಧೆಯಲ್ಲಿ ಪಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಾಕ್ಯ ಹಿಡಿದು 16ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಲ್ಲಿ ಹೀಗೆ ಹೇಳುತ್ತೆ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಮಾಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆ ಹಿರಿಯರನ್ನು ಕರೆಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನ ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರುವರಲ್ಲೂ ನೀವು ಸುಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಆಮೇನ್. ಪ್ರೀತಿಯುಳ್ಳ ದೇವ ಮಕ್ಕಳೇ, ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ವಾಕ್ಯ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಕೊಟ್ಟಿದ್ದಾರೆ. ಪ್ರೀತಿಯ ಮಕ್ಕಳೇ, ನೋಡಿ ಏನಂತಂದ್ರೆ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಎಂಬುದಾಗಿ. ನಮ್ಮಲ್ಲಿ ಯಾವ ರೀತಿಯಲ್ಲಿ ನಾವು ಬಾಧೆಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇಲ್ಲಿ ನೋಡೋದಾದ್ರೆ ಮೊಟ್ಟ ಮೊದಲೇ ಪ್ರೀತಿಯ ಮಕ್ಕಳೇ, ಬಾಧೆಗಳು ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ನೋಡೋದಾದ್ರೆ ಇದರ ಅರ್ಥ ಅಂದ್ರೆ ಶ್ರಮೆ ಎಂಬುದಾಗಿ. ನೋಡಿ, ಆ ಕಾಲದಲ್ಲಿ ಶ್ರಮೆ ಪಡ್ತಾ ಇದ್ರು ಜನರು. ಬಾಧೆಯಲ್ಲಿ, ಪಾಪದಲ್ಲಿ, ರೋಗದಲ್ಲಿ ಅವರು ಜೀವಿಸ್ತಾ ಇದ್ರು. ಆದರೆ ನಮಗಾದ್ರೂ ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಯಾರಾದರೂ ಬಾಧೆಯಲ್ಲಿದ್ದರೆ, ನೀವು ಯಾವ್ದಾರ ಅನಾರೋಗ್ಯದಲ್ಲಿದ್ದರೆ ನೀವು ಪ್ರಾರ್ಥನೆ ಮಾಡ್ರಿ, ಸಂತೋಷ ಪಡ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ದಿನಗಳಲ್ಲಿ ನಾವು ಗಲಿಬಿಲಿಯಲ್ಲಿದ್ದೀವಿ, ನಾವು ಬಾಧೆಯಲ್ಲಿದ್ದೀವಿ, ರೋಗದಲ್ಲಿದ್ದೀವಿ. ಯಾವ ರೀತಿಯಲ್ಲಿ ನಾವು ಜೀವಿಸಬೇಕೆಂಬಂಥ ಒಂದು ಬಾಧೆಯಲ್ಲಿ ಇದ್ದೇವೆ. ಈ ದಿನಗಳಲ್ಲಿ ನೋಡೋದಾದರೆ ಎಲ್ಲ ಕಡೆ ಒಂದು ಬಿಸಿಲು ವಾತಾವರಣವಾಗಿದೆ. ಎಲ್ಲಿ ಹೋದರೂ ಕೂಡ ಶೆಕೆ ಜಾಸ್ತಿ ಇರುತ್ತೆ. ಅದೇ ಒಂಥರ ಬಾಧೆ ಆಗಿರ್ಬೋದು. ದೇವರ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಮೊದಲನಾಗಿ ನಾವು ಬಾಧೆಯಿಂದ ಯಾವ ಥರ ಶ್ರಮೆಯನ್ನು ಅನುಭವಿಸಬೇಕು, ಯಾವ ರೀತಿಯಲ್ಲಿ ದೇವರಲ್ಲಿ ನಾವು ಇನ್ನೂ ಹೆಚ್ಚಾಗಿ ವಾಕ್ಯದಲ್ಲಿ ಬೆಳಿಬೇಕೆಂಬುದಾಗಿ ನೋಡೋದಾದರೆ ಪ್ರೀತಿ ಮಕ್ಕಳೇ, ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ದೇವರೇ, ನನ್ನಲ್ಲಿದ್ದಂಥ ಎಲ್ಲ ಬಾಧೆಯನ್ನು ತೆಗೆದಾಕು, ನಿನ್ನ ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯುವಂತೆ ಸಹಾಯ ಮಾಡೆಂಬುದಾಗಿ ಕೇಳುವಾಗ ದೇವರು ನಮಗೆ ಸಹಾಯ ಮಾಡುವಂತಹ ಸರ್ವಶಕ್ತನಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಆತ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂಥ ದೇವರು. ಅದೇ ಥರ 2ನೇ ತಿಮೋತಿ ಬರೆದ ಪೌಲನ 2ನೇ ತಿಮೋತಿ 2ನೇ ಅಧ್ಯಾಯ 3ನೇ ವಾಕ್ಯ ನೋಡೋದಾದ್ರೆ ಇಲ್ಲಿ ಹೇಳ್ತದೆ, ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಆಮೇಲೆ ನೋಡಿ, ಯೇಸುವೊಂದಿಗೆ ನಾವು ಶ್ರಮೆಯನ್ನು ಅನುಭವಿಸಬೇಕು. ಪ್ರೀತಿಯ ಮಕ್ಕಳೇ, ನಮಗೋಸ್ಕರ ಪರಲೋಕದಿಂದ ಬಂದಿದ್ದಾರೆ, ನಮಗಾಗಿ ಬಾಧೆನ ಪಟ್ಟಿದ್ದಾರೆ. ಅದೇ ಥರ ನಾವು ಕೂಡ ಸೈನಿಕನ ಹಾಗೆ ಶ್ರಮೆಯನ್ನು ಪಡಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ಥರ 2ನೇದಾಗಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಪ್ರಾರ್ಥನೆಯ ಬಗ್ಗೆ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಜೀವಿತ ಮಾಡ್ತಾ ಇದ್ದೀವಿ ಈ ದಿನಗಳಲ್ಲಿ ಬಹಳ ಮುಖ್ಯವಾಗಿದೆ. ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮಗೆ ಸಮಯ ಸಿಗ್ತಾ ಇಲ್ಲ, ಫ್ರೆಂಡ್ಸ್ ಜೊತೆ ಇರ್ಬೋದು ಅಥವಾ ಲೌಕಿಕವಾಗಿ ನಾವು ಸಮಯನ ಕಳೀತಾ ಇದ್ದೀವಿ. ಆದರೆ ಪ್ರಾರ್ಥನೆ, ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಕಾಲ ಕಳೀತೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅಯ್ಯೋ, ನನಗೆ ಟೈಮ್ ಇಲ್ಲ, ನನಗೆ ಕೆಲಸ ಒತ್ತಡ ಇದೆ, ನನಗೆ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡೋರು ಯಾರಿಲ್ಲ, ನಾನು ಏನು ಪ್ರಾರ್ಥನೆ ಮಾಡಿ, ದೇವರೇ ಇಲ್ಲ ಎಂಬಂಥ ಪರಿಸ್ಥಿತಿಗಳಲ್ಲಿ ಈ ಜನರು ಇರ್ತಾರೆ. ಆದರೆ ದೇವ್ರ ಮಕ್ಕಳೇ, ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರಬೇಕು. ಅದೇ ದೇವ್ರ ವಾಕ್ಯ ಹೇಳ್ತದೆ, ನೀವು ಪ್ರಾರ್ಥನೆಯಲ್ಲಿಯೂ ನೋಡಿ ಹೇಳ್ತದೆ. ನೋಡಿ ಏನಂತಂದ್ರೆ, ದೇವರನ್ನು ಪ್ರಾರ್ಥಿಸಲಿ, ನಿಮ್ಮಲ್ಲಿ ಸಂತೋಷ ಪಡುವನಾದನು. ನೋಡಿ, ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀವು ಯಾವ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೀರಾ, ದೇವರಲ್ಲಿ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ದೇವ್ರ ಜೊತೆ ನಾವು ಸಂಪರ್ಕವಾಗಿದ್ದೀವಾ, ಬರೀ ನಮ್ಮ ಬಾಧೆಗಳನ್ನೇ ಹೇಳ್ತಾ ಇದ್ದೀವಾ ಎಂಬುದು ಬಹಳ ಮುಖ್ಯವಾಗಿದೆ. ನೋಡಿ, ಅದೇ ಥರ ಎಫೆಸನ ಬರೆದ ಪತ್ರಿಕೆ 5ನೇ ಪೌಲನು ಎಫೆಸದವರಿಗೆ 6ನೇ ಅಧ್ಯಾಯ 18 ವಾಕ್ಯ ಹೇಳ್ತದೆ. ಏನಂದ್ರೆ ನೋಡಿ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ವಿಷಯಗಳಲ್ಲಿ ಸಕಲ ವಿಧವಾದ
ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸರೆ. ಆಮೆನ್, ಹಲ್ಲೆಲೂಯ. ನಾವು ಪವಿತ್ರಾತ್ಮನಿಂದ ಪ್ರಾರ್ಥಿಸ್ಬೇಕು ಪ್ರೀತಿ ದೇವ ಮಕ್ಕಳೇ. ಪವಿತ್ರಾತ್ಮನೊಂದಿಗೆ ನಾವು ಒಟ್ಟಾಗಿ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನಾ ವೀರರಾಗಿ ನಾವು ಜೀವಿಸಬೇಕು. ಅದೇ ಪೌಲ್ ಹೇಳ್ತಾನೆ, ಪವಿತ್ರಾತ್ಮ ಭರಿತರಾಗಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಪ್ರಶ್ನೆ ಮಾಡಿಕೊಳ್ಬೇಕು, ನನ್ನ ಪ್ರಾರ್ಥನೆ ಜೀವಿತ ಹೇಗಿದೆ? ಈ ದಿನಗಳಲ್ಲಿ ನಾವು ಯಾರಿಗಾಗಿ ಪ್ರಾರ್ಥಿಸ್ತಿದೀವಿ? ನಾವು ಯಾವ ರೀತಿಯಲ್ಲಿ ಸಂತೋಷ ಪಡ್ತಾ ಇದೀವಿ? ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇದೆಯಾ? ನಮ್ಮ ಸಂಬಂಧಿಕರದಲ್ಲಿ ಪ್ರಾರ್ಥನೆ ಇದೆಯಾ ಎಂಬುದು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಅದೇ ಪೌಲ್ ಹೇಳ್ತಾನೆ, ಪವಿತ್ರಾತ್ಮ ಭರಿತರವಾಗಿ ಎಲ್ಲ ಸಮಯಗಳಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳಿಗೆ, ಎಲ್ಲ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದೀವ? ನಮ್ಮ ಸಮಯ ನೋಡಿದ್ರೆ ಅಲ್ಪವಾಗ್ತದೆ, ದೇವ್ರು ಬರುವಂತ ಸಮಯಗಳು ಹತ್ತಿರವಾಗ್ತದೆ. ನಾವು ಪ್ರಾರ್ಥನೆಯಲ್ಲಿ ಬೆಳಿಬೇಕು. ಪವಿತ್ರಾತ್ಮನೊಂದಿಗೆ ನಾವು ಪ್ರಾರ್ಥನೆಯಲ್ಲಿ ಬೆಳೆಯುವಾಗ ದೇವರು ನಮ್ಮ ಕುಟುಂಬನ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂತ ದೇವರು, ನಮಗೆ ಸಂತೋಷ ಮತ್ತೆ ಒಳ್ಳೆ ಆರೋಗ್ಯನ ಕೊಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ದೇವ ಮಕ್ಕಳೇ. ಮೂರನೇದಾಗಿ ನೋಡುವುದಾದ್ರೆ ಪ್ರೀತಿ ದೇವ ಮಕ್ಕಳೇ, ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ದೇವರು ತನ್ನ ಎಲ್ಲ ಸಹಾಯ ಮಾಡುವಂತ ದೇವರು, ನಮಗೇನ್ ಬೇಕು ಅದನ್ನೆಲ್ಲ ಕೊಡುವಂತ ದೇವರು. ಸೇವಕರಿಗೆ ನಾವು ಸಹಾಯ ಮಾಡಬೇಕು. ಸಭೆಯಲ್ಲಿ ನಾವು ಹೋಗುವಾಗ ಸೇವಕರಿಗೆ ನಾವು ಎಲ್ಲರೂ ವಿಧೇಯತೆಯಿಂದ ನೋಡಿಕೊಳ್ಳಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಸಭೆ ಸೇವಕರು ನಮಗಾಗಿ ಪ್ರಾರ್ಥಿಸ್ತಾರೆ, ಅವ್ರಿಗೆ ಏನೇನು ಇದೆ ಅದಕ್ಕೆಲ್ಲ ಸಹಾಯ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಪ್ರೀತಿ ದೇವ ಮಕ್ಕಳೇ. ಅದೇ ತರ ನಮ್ಮ ಜೀವಿತದಲ್ಲಿ ಸಂತೋಷವಾಗಿ ಇರಬೇಕಾದ್ರೆ ಪ್ರತಿದಿನ ದೇವ್ರ ವಾಕ್ಯನ ಧ್ಯಾನಿಸ್ಬೇಕು. ಪ್ರತಿದಿನ ದೇವ್ರ ಜೊತೆ ಪ್ರಾರ್ಥನೆಯಲ್ಲಿ ಬೆಳೆಯುವಾಗ ದೇವ್ರು ನಮಗೆ ಸಹಾಯ ಮಾಡ್ತಾನೆ. ನಮ್ಮಲ್ಲಿ ಇದ್ದಂತೆಲ್ಲ ಬಾಧೆಗಳನ್ನೆಲ್ಲ ತೆಗೆದಾಕ್ತಾನೆ. ನಮ್ಮಲ್ಲಿ ಇದ್ದಂಥ ರೋಗಗಳನ್ನೆಲ್ಲ ಗುಣಪಡಿಸುವಂತ ಸರ್ವಶಕ್ತನಾಗಿ ಆಗಿದ್ದಾನೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ದೇವರಲ್ಲಿ ನಾವು ಜೀವಿಸಬೇಕು. ಈ ಲೋಕದಲ್ಲಿ ನಾವು ಎಷ್ಟೇ ಹಣ ಸಂಪಾದನೆ, ಎಷ್ಟೇ ಐಶ್ವರ್ಯವಂತರಿದ್ರೂ ಕೂಡ ದೇವರಿಲ್ಲದೆ ಈ ಜೀವಿತದಲ್ಲಿ ಬಾಧೆಗಳನ್ನ ಇನ್ನೂ ಹೆಚ್ಚು ಸೈತಾನ್ ನಮ್ಮನ್ನು ಹಿಂಸೆ ಮಾಡ್ತಾರೆ. ಆದರೆ ದೇವ್ರು ನಮ್ಮಲ್ಲಿರುವಾಗ ಎಲ್ಲ ಸೈತಾನ್ ಕಾರ್ಯಗಳನ್ನ ನಯಪಡಿಸ್ತಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಪವಿತ್ರಾತ್ಮನಿಂದ ಪ್ರಾರ್ಥಿಸಬೇಕು. ದೇವರೇ, ನಿನ್ನ ಚಿತ್ತದಂತೆ ಈ ಬಾಧೆಗಳೆಲ್ಲ ಬಿಡುಗಡೆ ಕೊಡು, ಎಲ್ಲ ರೋಗಗಳಿಂದ ನೀನು ಬಿಡುಗಡೆ ಕೊಡಿದೀಯಪ್ಪ ಅಂತ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಹೌದು ಪ್ರೀತಿ ದೇವ ಮಕ್ಕಳೇ, ಎಷ್ಟೋ ಕುಟುಂಬಗಳಲ್ಲಿ ಸಂತೋಷ ಇಲ್ಲ, ಎಷ್ಟೋ ಕುಟುಂಬದಲ್ಲಿ ಇನ್ನ ಬಾಧೆದಲ್ಲಿದ್ದಾರೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ನಾನು ನಿಮಗೆ ಸಂತೋಷ ಕೊಡ್ತೇನೆ, ನಿಮಗೆ ಎಲ್ಲ ಬಾಧೆಗಳಿಂದ ಬಿಡುಗಡೆ ಕೊಡ್ತೇನೆ ಎಂಬುದಾಗಿ ಈ ದಿನಗಳಲ್ಲಿ ಹೇಳ್ತಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ನಂಬಿಕೆಯಿಂದ ಜೀವಿಸಬೇಕು ಎಂಬುದಾಗಿ. ಅದೇ ತರ ದಾವೀದನ ಬರೆದ ಕೀರ್ತನೆ 147 ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಪ್ರೀತಿ ದೇವ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಆಮೀನ್. ಈ ದಿನಗಳಲ್ಲಿ ನಮ್ಮನ್ನು ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಮ್ಮ ಮನಸ್ಸು ಮುರಿದ ಹಾಗೆ ಮಾಡ್ತಾರೆ. ಆದರೆ ದೇವರು ಅದನ್ನ ಕಟ್ಟುವಂತ ದೇವರಾಗಿದ್ದಾನೆ. ನಮ್ಗೇನ್ ಮಕ್ಕಳೇ, ನಾನು ನಿಮಗೆ ಒಳ್ಳೆ ಹೃದಯನ ಮನಸ್ಸು ಕೊಡ್ತೇನೆ. ನಿಮ್ಮ ಮುರಿದೋಗಿದ್ದನ್ನ ಹೃದಯ ಯಾರಾದ್ರೂ ನಿಮಗೆ ಬೇಜಾರು ಮಾಡಿಸಿದಾರ, ಆದರೆ ದೇವರು ಇಂದು ದೇವ್ರ ವಾಕ್ಯ ಹೇಳ್ತದೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ. ಆಮೀನ್. ನಮ್ಮ ಹೃದಯಗಳನ್ನು ಅಯ್ಯೋ ನನ್ನ ಜೀವಿತನೇ ಇಷ್ಟೇನಾ ಎಂಬುದಾಗಿ ನಮ್ಮ ಹೃದಯನ ನೋವು ಆಗಿರ್ಬೋದು, ಆದರೆ ದೇವರು ವಾಸಿ ಮಾಡುವಂತ ದೇವರು, ನಮ್ಮನ್ನು ಬಿಡುಗಡೆ ಕೊಡುವಂತ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಗಳ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸ್ತಾರೆ. ದೇವರು ಎಂದು ಕೈ ಬಿಡೋರಲ್ಲ. ನಿಮ್ಮ ಬಾಧೆ ಏನೇ ಆಗಿದ್ದರೂ ಆತನ ಬಳಿಗೆ ನಾವು ಹೇಳಬೇಕು. ಆತ ನಮ್ಮನ್ನು ಸರಿ ಮಾರ್ಗದಲ್ಲಿ ನಡೆಸುವಂತ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಆತನಲ್ಲಿ ನಂಬಿಕೆಯಿಂದ ಜೀವಿಸುವಾದರೆ ನಮಗೇನ್ ಬೇಕು ಎಲ್ಲವನ್ನ ಕೊಡುವಂತಹ ದೇವರಾಗಿದ್ದಾನೆ. ಅದೇ ತರ ಯಾಕೋಬದಲ್ಲಿ ನೋಡುವುದಾದ್ರೆ 5ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತದೆ ಹೀಗೆ ನೋಡಿ, ನನಗಾದರೆ ಅದು ಸ್ಪರ್ಯವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಆಕೆ ಮಾಡಬೇಕು. ಅಯ್ಯೋ, ನಾನು ಪಾಪದಲ್ಲಿಲ್ಲ, ನಾನು ಒಳ್ಳೆಯವನಾಗಿದ್ದೇನೆ ಎಂಬುದಾಗಿ ಹೇಳ್ಬೋದು. ಆದರೆ ಪ್ರೀತಿ ದೇವ ಮಕ್ಕಳೇ, ನಾವು ದೇವರನ್ನು ಮುಚ್ಚಿಡೋದಕ್ಕೂ ಯಾವುದೂ ಇಲ್ಲ. ಅದು ಪ್ರತಿದಿನ ನೋಡುವಂಥ ದೇವರಾಗಿದ್ದಾನೆ. ನನ್ನ ಮಗ, ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ, ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾಳೆ ಎಂಬುದಾಗಿ ಪ್ರತಿದಿನ ನೋಡುವಂಥ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ಸಂಬಂಧಿಕರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಆತ್ಮೀಯರಾಗಿರ್ಬೋದು, ನೀವು ಏನು ಪಾಪದಲ್ಲಿದ್ದೀರೋ ಅದನ್ನು ಬಿಡುಗಡೆ ಕೊಡೋ ದೇವರೇ ಅಂತ ಕೇಳುವಾಗ ನಿಶ್ಚಯವಾಗಿ ಬಿಡುಗಡೆ ಕೊಡುವಂಥ ದೇವರಾಗಿದ್ದಾನೆ. ಪ್ರೀತಿ ದೇವ ಮಕ್ಕಳೇ, ದೇವರೇ, ಹಿಂದೆ ನಾನು ಪಾಪದಲ್ಲಿ ಬೀಳದೆ ದೇವರೇ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡೆಂಬುದಾಗಿ ಕೇಳುವಾಗ ಸಹಾಯ ಮಾಡುವಂಥ ಸರ್ವಶಕ್ತನಾಗಿದ್ದಾನೆ. ಪ್ರೀತಿ ದೇವ ಮಕ್ಕಳೇ, ನಾವು ಯಾವುದು ಮುಚ್ಚಿಡದೆ ದೇವರೇ ನಾನು ಕೆಟ್ಟದಾದ
ಪರಿಸ್ಥಿತಿಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ನನ್ನ ಸ್ನೇಹಿತನಾಗಿ ನಾವು ದ್ರೋಹ ಮಾಡಿರ್ಬೋದು, ಆದರೆ ದೇವರು ಕ್ಷಮಿಸುವಂಥ ದೇವರಾಗಿದ್ದಾನೆ. ಈ ಲೋಕದಲ್ಲಿ ನಾವು ಪಾಪದಲ್ಲ ಜೀವಿಸ್ತಾ ಇದ್ದೀವಿ, ಆದರೆ ದೇವರು ನೋಡ್ತಾ ಇದ್ದಾನೆ. ಮಕ್ಕಳೇ ಮಗಳೇ ಬಾ, ನಾನು ನಿನಗೆ ಸೌಖ್ಯನ ಕೊಡ್ತಾ ಇದ್ದೀನಿ, ಪಾಪದಿಂದ ಬಿಡುಗಡೆ ಕೊಡ್ತೀನಿ ಎಂಬುದಾಗಿ ಕರೆಯುವಾಗ ನಾವು ಸಂತೋಷವಾಗಿ ನಮ್ಮ ಜೀವಿತನ ಕೊಡಬೇಕು. ಪ್ರೀತಿದೆ ಮಕ್ಕಳೇ, ನಮಗೆ ಏನೇ ಪರಿಸ್ಥಿತಿಯಲ್ಲಿ ಇರುವಾಗಲೂ ದೇವರನ್ನು ನೋಡುವಾಗ ಆತ ನಮ್ಮ ಬಾಧೆಗಳನ್ನೆಲ್ಲ ನಿವಾರಣೆ ಮಾಡುವಂಥ ದೇವರಾಗಿದ್ದಾನೆ. ಎಷ್ಟು ಒಳ್ಳೆಯ ದೇವರಲ್ಲ, ಹಲ್ಲೆಲೂಯಾ. ದೇವರು ನಮ್ಮನ್ನು ಕರುಣಿಸುವಂಥ ಪ್ರೀತಿಯು ದೇವ ಮಕ್ಕಳೇ, ಆತನು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸಬೇಕೆಂಬುದೇ ಆತನ ಆಸೆಯಾಗಿದೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ, ಕಣ್ಣು ಮುಚ್ಚಿಕೊಳ್ಳಿ. ಪರಿಶುದ್ಧನೆ ಪ್ರೀತಿ ಉಳ್ಳ ತಂದೆ ದೇವರೇ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿ ಉಳ್ಳ ತಂದೆ ದೇವರೇ, ಸಾಯಂಕಾಲ ವೇಳೆಯಲ್ಲಿ ಪ್ರಾರ್ಥನೆ ಮಾಡುತ್ತೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ದೇವರೇ, ನಿನ್ನ ಯಾಕೊಬ್ಬರನ್ನು ನೋಡುವುದಾದರೆ ಅಪ್ಪ, ನಿಮ್ಮಲ್ಲಿ ಯಾರು ಬಾಧೆ ಪಡೆದವರಿದ್ದಾರೋ, ಅನಾರೋಗ್ಯದಲ್ಲಿದ್ದಾರೋ ಅವ್ರಿಗೆ ನಾನು ಗುಣಪಡಿಸ್ತೀನಿ ಎಂಬುದಾಗಿ ಹೇಳಿದ ಹಾಗೆ ದೇವರೇ, ಈ ವಿಡಿಯೋ ಯಾರು ನೋಡ್ತಾರೋ ಅವ್ರಿಗೆ ಆ ಯಾವ ರೋಗ ಸಮಸ್ಯೆಯಲ್ಲಿದ್ದಾರೋ ಸ್ವಾಮಿ, ಆ ಸಮಸ್ಯೆಗಳಿಂದ ಯೇಸು ನಾಮದಲ್ಲಿ ಬಿಡುಗಡೆ ಕೊಡು, ಜಯನ ಕೊಡು ಸ್ವಾಮಿ. ನಿಮ್ಮಲ್ಲಿ ಎಷ್ಟೋ ಜನಗೆ ಅಪ್ಪ ದಾವೀದನು ಹೇಳ್ತಾನಲ್ಲಪ್ಪ, ಮುರಿದ ಮನಸ್ಸು ನಿಮ್ಮನ್ನು ವಾಸಿ ಮಾಡುತ್ತೇನೆ ಎಂಬುದಾಗಿ ಹೇಳಿದ ಹಾಗೆ ಅಪ್ಪ, ಯಾರ್ಯಾರು ಹೃದಯನ ಮುರಿದೋಗಿದೋ ಅವರನ್ನು ವಾಸಿ ಮಾಡು, ಅವ್ರ ಗಾಯಗಳನ್ನು ಕಟ್ಟು ಸ್ವಾಮಿ ಅಂತ ಪ್ರಾರ್ಥಿಸಿದರೆ ಅಪ್ಪ, ಅವ್ರಿಗೆ ಬಿಡುಗಡೆ ಕೊಡು ಅಪ್ಪ. ಯಾವ ಸಮಸ್ಯೆಯಲ್ಲಿದ್ದಾರೋ, ಪಾಪದಲ್ಲಿದ್ದಾರೋ ಆ ಪಾಪಗಳನ್ನೆಲ್ಲ ಕ್ಷಮಿಸಿ ಒಳ್ಳೆ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ, ಕರುಣಾಮಯನೇ ನೀನು ಒಳ್ಳೆ ದೇವರಪ್ಪ, ನೀವೆಂದು ಕೈ ಬಿಡೋರಲ್ಲಪ್ಪ, ಕೈ ಹಿಡಿದು ನಡೆಸುವಂತ ದೇವರಾಗಿದ್ದೀರಿ ಸ್ವಾಮಿ. ನಿಮ್ಗೆ ಸ್ತೋತ್ರ ಅಪ್ಪ. ನೀನು ನಮ್ಮ ಜೊತೆ ಮಾತಾಡಿದೆ ನಂಬುತ್ತೀನಿ ಅಪ್ಪ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಕಾಪಾಡು, ಒಳ್ಳೆ ಆರೋಗ್ಯ ಕೊಡು, ಅವ್ರು ಮಾಡುತ್ತ ಎಲ್ಲ ಕೆಲಸ ಕಾರ್ಯಗಳನ್ನ ಸಫಲನ ಕೊಡು ಸ್ವಾಮಿ ಅಂತ ನೀವು ಪ್ರಾರ್ಥಿಸಿದರೆ ಅಪ್ಪ. ಯಾವ್ದು ಬಂಧನದಲ್ಲಿದ್ದರೋ ಆ ಬಾಧೆಗಳಿಂದ ಯೇಸು ನಾಮದಲ್ಲಿ ಬಿಡುಗಡೆ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ. ನೀನೆಲ್ಲ ಒಳ್ಳೆದನ್ನು ಮಾಡುತ್ತಕ್ಕಾಗಿ ಸ್ತೋತ್ರ. ಎಲ್ಲರೂ ಅಪ್ಪ, ಎಲ್ಲ ಜನರು ನಿಮ್ಮ ಕರೆಗಳಿಸ್ತೆ. ಈ ಯಾರ ಕುಟುಂಬದಲ್ಲಿ ಸಮಸ್ಯೆ ಇದೋ ಅವ್ರಿಗೆಲ್ಲ ಬಿಡುಗಡೆ ಕೊಡು, ಅವ್ರಿಗೆ ಶಾಂತಿ ಸಮಾಧಾನ ಕೊಡು, ಅವ್ರ ಕುಟುಂಬದಲ್ಲಿ ಸಂತೋಷ ಕೊಡು ಸ್ವಾಮಿ ಅಂತ ಪ್ರಾರ್ಥಿಸಿದ್ರೆ ನೀವು ಹಾಗೆ ಮಾಡಿದ್ರಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.